ಅಮರವಾದಲ್ಲಿ ನಿಮ್ಮ ಇದೆಲ್ಲಕ್ಕಿಂತ ಸ್ವಾಗತ ಮಾಡುವಾಗ ಸ್ವಗತವಾಗಿ ಹೇಳಿದ್ದಾರೆ ನಮ್ಮ ಕಲ್ಲಿನಾಥ ಶಾಸ್ತ್ರಿಗಳು. ರಾಜಿರ್ತಕ್ಕಂಥದ್ದು ನೋಡಿಲ್ಲ, ಸಾಮಾನ್ಯದೊಂದು ಮಠ ಅವರ ಪಾದ ಸ್ಪರ್ಶವನ್ನು ಮಾಡಿ ಬಹಳ ಸತ್ಯ ಹೇಳ್ತೀನಿ. ಆ ಕಾಲಜ್ಞಾನದ ಬಗ್ಗೆ ನಂಬಿಕೆ ನನಗೂ ಯಾಕಿದೆ ಅಂತಂದ್ರೆ, ಅವತ್ತು ನಾವು ಯಾವ ರಾಜಕೀಯದ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಬಲವಂತವಾಗಿ ರಾಜಕೀಯಕ್ಕೆ ಹೋಗ್ಬೇಕಾಗ್ತದಂತ ಸುಮಾರು 85 ಇಸ್ವಿ ಅಂತ ಕಾಣಿಸುತ್ತೆ. ಚುನಾವಣೆ ನಿಲ್ಲೋದು ಅದೆಲ್ಲ ಆಯ್ತು. ಅದಾದ್ಮೇಲೆ ಬಂದೆ, ಇನ್ನು ಮುಂದೆ ಏನು ರಾಜಕೀಯ ನನಗೆ ಚುನಾವಣೆ ನಿಲ್ಲಕ್ಕೆ ಇಷ್ಟ ಇಲ್ಲ, ಅದೇನೋ ನೋಡ್ತೀನಿ ಬಾ ಅಂತ ಕರ್ಕೊಂಡೋಗಿ ರೂಮಲ್ಲಿ ಕೂರಿಸ್ಕೊಂಡು ಫಲಾರ ಎಲ್ಲ ಕೊಟ್ಟು ಆಮೇಲೆ ಅದೇನೋ ತೆಗೆದು ತಳಗರಿಯನ್ನ ನೋಡಿ ಹೇಳಿದ್ರು. ಇವತ್ತು ಚೆನ್ನಾಗಿ ನಾವು ಅದ್ರಲ್ಲಿ ಬಂದಿದ್ದು ನನಗೆ ಅರ್ಥವಾಗಿಲ್ಲ. ಇನ್ನ ಭವಿಷ್ಯ ಹೀಗಿದೆಯಪ್ಪ ಅಂತ ಏನು ಬುದ್ಧಿವಂತು. ಚುನಾವಣೆಯಿಂದ ನೀನು ರಾಜಕಾರಣ ಮುಂದುವರಿಸಲ್ಲ, ಬೇರೆ ಅಪ್ಪರ್ ಹೌಸ್ ಅಂತ ಏನಿದೆ ವಿಧಾನ ಪರಿಷತ್ತು, ಅಲ್ಲಿಗೆ ನುಗ್ಗುತ್ತೀಯ, ಅದು ಬುದ್ಧಿವಂತರ ಗುಡಿ, ಅದಕ್ಕೆ ನುಗ್ಗುತ್ತೀಯ ಅನ್ನೋ ವ್ಯಾಖ್ಯಾನವನ್ನ ಅವತ್ತು